ಸಿಲಿಕಾನ್ ಸಿಟಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಪಾರ್ಟಿಗಳು ಕೂಡ ಜೋರಾಗಿ ನಡೀತಾ ಇದೆ. ಫ್ಯಾಮಿಲಿ ಸಮೇತವಾಗಿ ಬಂದು ಪಾರ್ಟಿಯನ್ನ ಮಾಡೋದ್ರಲ್ಲಿ ಜನ ಬ್ಯುಸಿ ಆಗ್ತಾ ಇದ್ದಾರೆ. ತಮ್ಮ ಕುಟುಂಬ ಸಮೇತವಾಗಿ ಬಂದು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ತರ ಒಂದು ಹೊತ್ತಿಗೆ ಪಾರ್ಟಿಯನ್ನ ಮುಗಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಜನ ಕ್ರೇಜಿ ಯೂತ್ಸ್ ಕೂಡ ಬಂದು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಯಾವಾಗ 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳ್ತೀವಿ ಅಂತ ಹೇಳಿ ಕೂಡ ಕಾಯ್ತಾ ಇರುವಂಥದ್ದು. ಇನ್ನು ಒಂದಿಷ್ಟು ಪಬ್ಗಳಲ್ಲಿ ಕೂಡ ಸಿದ್ಧತೆಗಳು ಕೂಡ ಅದೇ ರೀತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಆದ ಬಳಿಕ ಒಂದಿಷ್ಟು ಕಡೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸ ಆಗಿತ್ತು. ಅದೇ ರೀತಿಯಾಗಿ ಕಮನಹಳ್ಳಿರುವಂತಹ ಪಬ್ಗಳಲ್ಲಿ ಕೂಡ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಲಾಗಿದೆ. ಅದರ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ಸಂಭ್ರಮಾಚರಣೆ ಜೋರಾಗ್ತಾ ಇದೆ, ಫ್ಯಾಮಿಲಿಗಳು ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗಿದೆ ಸರ್ ಸಿದ್ಧತೆ ಅಂತ? ಸಿದ್ಧತೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಸ್ಪೆಷಲಿ ಫ್ಯಾಮ್ಲಿಗೆ, ಲೇಡೀಸ್ ಅವ್ರಿಗೆ ಲೇಡಿ ಬೌನ್ಸರ್ ಇದ್ದಾರೆ, ಹೋಸ್ಟರ್ಸ್ ಇದ್ದಾರೆ, ವೇಟ್ರಸಸ್ ಇದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬ ಅನುಕೂಲತೆ ಇದೆ. ಎಲ್ಲ ಹೆಲ್ಪ್ ಡೆಸ್ಕ್ ಇಟ್ಟಿದ್ದೀವಿ. ಏನು ಬೇಕಾದರೂ ಅವರು ಹೆಲ್ಪ್ ಲೈನ್ಗೆ ಕೇಳ್ಬೋದು. ಬೇಕಾದರೆ ಹೋಸ್ಟರ್ಸು ಎನಿ ಟೈಮ್ ಹೆಲ್ಪ್ ಮಾಡೋಕ್ಕೆ ದಿಕ್ಕಿದ್ದಾರೆ. ವೇಟ್ರಸಸ್ಸು ಎಲ್ಲ ಸಿದ್ಧತೆ ಇದೆ. ಲೇಡೀಸ್ ಅವ್ರಿಗೂ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಫ್ಯಾಮ್ಲಿ ಜೊತೆಗಿರೋಕ್ಕೆ. ಅದರಿಂದ ಬಿ ಬಿ ಎಮ್ ಪಿ ಸ್ಟೇಷನಿಂದ ಎಕ್ಸೈಸು ಎಲ್ಲ ಪರ್ಮಿಷನ್ ತಗೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲ ಸಿದ್ಧತೆಯಿಂದ ಇದೆ. ಸೇಫ್ಟಿ ಪ್ರಕಾರ ನಡೆಸ್ತಾ ಇದೆ. ಕ್ರೌಡ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಈ ಹೊತ್ತಿಗೆ? ಓಕೆ, 12 o'clock ಆದಮೇಲೆ ಅಥವಾ 1 o'clock ಆದಮೇಲೆ ಒಂದಿಷ್ಟು ಕ್ರೌಡ್ಗಳಿರ್ತವೆ, ಅವುಗಳನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅನಿಸುತ್ತೆ? 12 ಗಂಟೆ ಮೇಲೆ ತುಂಬಾ ಕಷ್ಟ ಕ್ರೌಡ್ನ ಮ್ಯಾನೇಜ್ ಮಾಡೋದಕ್ಕೆ. ಯಾಕಂದರೆ ಎಲ್ಲರೂ ಪಾರ್ಟಿ ಮೂಡಲ್ಲಿ ಇರ್ತಾರೆ, ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನು ಹೇಳಿದ್ರು ಆಪೋಸಿಟ್ ಇದಾಗ್ತಾರೆ. ಅದಕ್ಕೋಸ್ಕರ ಅವರ ಅನುಕೂಲತೆ ನೋಡಿಕೊಂಡು ನಾವು ಹೆಂಗೆ ರಿಯಾಕ್ಟ್ ಮಾಡಬೇಕು ಆ ಥರ ರಿಯಾಕ್ಟ್ ಮಾಡ್ಕೊಳ್ಬೇಕು. ಸರ್, ಈಗ ಪರ್ಸ್ನಲ್ ಕ್ವಶನು, 2025 ನಿಮಗೆ ಹೇಗಿತ್ತು? ನೀವೆಷ್ಟು ಎಕ್ಸೈಟ್ ಆಗಿದ್ದೀರಿ 2026ಕ್ಕೆ? 2026 ತುಂಬ ಎಕ್ಸೈಟ್ ಆಗಿದ್ದೀನಿ. 2025ಅಲ್ಲಿ ತುಂಬ ಚಾಲೆಂಜಸ್ ಸಿಗಿತ್ತು. 2026 ಮೋರ್ ಎಕ್ಸೈಟೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಇನ್ 2026. ಎನಿ ರೆಸಲ್ಯೂಷನ್ಸ್ ಸರ್? ಏನಾದರೂ ರೆಸಲ್ಯೂಷನ್ಗಳನ್ನ ಮಾಡ್ಕೊಂಡಿದ್ದೀರಿ? ರೆಸಲ್ಯೂಷನ್ ಆ ಥರ ಏನಿಲ್ಲ ಸರ್. ಗೋ ವಿತ್ ದ ಫ್ಲೋ ಅಷ್ಟೇ ರೆಸಲ್ಯೂಷನ್. ಇದಿಷ್ಟು ಮ್ಯಾನೇಜರ್ ಮಾತಾಗಿರುವಂಥ. ಪ್ರಮುಖವಾಗಿ ಮಹಿಳೆಯರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಪಬ್ನಲ್ಲಿ 12 ಗಂಟೆ ಆದ ಬಳಿಕ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹೆಲ್ಪ್ಲೈನ್ ನಂಬರನ್ನು ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಕ್ರೀವ್ ಯಾವಾಗಲೂ ಸಿದ್ಧ ಇರುತ್ತೆ. ಮತ್ತೆ ಪರ್ಸ್ನಲ್ ಆಗಿ ಹೇಳ್ತಾ ಹೋದರೆ 2026ಕ್ಕೆ ಪಬ್ನವರು ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಪಾರ್ಟಿಗಳು ಕೂಡ ಜೋರಾಗಿ ನಡೀತಾ ಇದೆ. ಫ್ಯಾಮಿಲಿ ಸಮೇತವಾಗಿ ಬಂದು ಪಾರ್ಟಿಯನ್ನ ಮಾಡೋದ್ರಲ್ಲಿ ಜನ ಬ್ಯುಸಿ ಆಗ್ತಾ ಇದ್ದಾರೆ. ತಮ್ಮ ಕುಟುಂಬ ಸಮೇತವಾಗಿ ಬಂದು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ತರ ಒಂದು ಹೊತ್ತಿಗೆ ಪಾರ್ಟಿಯನ್ನ ಮುಗಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಜನ ಕ್ರೇಜಿ ಯೂತ್ಸ್ ಕೂಡ ಬಂದು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಯಾವಾಗ 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳ್ತೀವಿ ಅಂತ ಹೇಳಿ ಕೂಡ ಕಾಯ್ತಾ ಇರುವಂಥದ್ದು. ಇನ್ನು ಒಂದಿಷ್ಟು ಪಬ್ಗಳಲ್ಲಿ ಕೂಡ ಸಿದ್ಧತೆಗಳು ಕೂಡ ಅದೇ ರೀತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಆದ ಬಳಿಕ ಒಂದಿಷ್ಟು ಕಡೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸ ಆಗಿತ್ತು. ಅದೇ ರೀತಿಯಾಗಿ ಕಮನಹಳ್ಳಿರುವಂತಹ ಪಬ್ಗಳಲ್ಲಿ ಕೂಡ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಲಾಗಿದೆ. ಅದರ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ಸಂಭ್ರಮಾಚರಣೆ ಜೋರಾಗ್ತಾ ಇದೆ, ಫ್ಯಾಮಿಲಿಗಳು ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗಿದೆ ಸರ್ ಸಿದ್ಧತೆ ಅಂತ? ಸಿದ್ಧತೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಸ್ಪೆಷಲಿ ಫ್ಯಾಮ್ಲಿಗೆ, ಲೇಡೀಸ್ ಅವ್ರಿಗೆ ಲೇಡಿ ಬೌನ್ಸರ್ ಇದ್ದಾರೆ, ಹೋಸ್ಟರ್ಸ್ ಇದ್ದಾರೆ, ವೇಟ್ರಸಸ್ ಇದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬ ಅನುಕೂಲತೆ ಇದೆ. ಎಲ್ಲ ಹೆಲ್ಪ್ ಡೆಸ್ಕ್ ಇಟ್ಟಿದ್ದೀವಿ. ಏನು ಬೇಕಾದರೂ ಅವರು ಹೆಲ್ಪ್ ಲೈನ್ಗೆ ಕೇಳ್ಬೋದು. ಬೇಕಾದರೆ ಹೋಸ್ಟರ್ಸು ಎನಿ ಟೈಮ್ ಹೆಲ್ಪ್ ಮಾಡೋಕ್ಕೆ ದಿಕ್ಕಿದ್ದಾರೆ. ವೇಟ್ರಸಸ್ಸು ಎಲ್ಲ ಸಿದ್ಧತೆ ಇದೆ. ಲೇಡೀಸ್ ಅವ್ರಿಗೂ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಫ್ಯಾಮ್ಲಿ ಜೊತೆಗಿರೋಕ್ಕೆ. ಅದರಿಂದ ಬಿ ಬಿ ಎಮ್ ಪಿ ಸ್ಟೇಷನಿಂದ ಎಕ್ಸೈಸು ಎಲ್ಲ ಪರ್ಮಿಷನ್ ತಗೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲ ಸಿದ್ಧತೆಯಿಂದ ಇದೆ. ಸೇಫ್ಟಿ ಪ್ರಕಾರ ನಡೆಸ್ತಾ ಇದೆ. ಕ್ರೌಡ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಈ ಹೊತ್ತಿಗೆ? ಓಕೆ, 12 o'clock ಆದಮೇಲೆ ಅಥವಾ 1 o'clock ಆದಮೇಲೆ ಒಂದಿಷ್ಟು ಕ್ರೌಡ್ಗಳಿರ್ತವೆ, ಅವುಗಳನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅನಿಸುತ್ತೆ? 12 ಗಂಟೆ ಮೇಲೆ ತುಂಬಾ ಕಷ್ಟ ಕ್ರೌಡ್ನ ಮ್ಯಾನೇಜ್ ಮಾಡೋದಕ್ಕೆ. ಯಾಕಂದರೆ ಎಲ್ಲರೂ ಪಾರ್ಟಿ ಮೂಡಲ್ಲಿ ಇರ್ತಾರೆ, ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನು ಹೇಳಿದ್ರು ಆಪೋಸಿಟ್ ಇದಾಗ್ತಾರೆ. ಅದಕ್ಕೋಸ್ಕರ ಅವರ ಅನುಕೂಲತೆ ನೋಡಿಕೊಂಡು ನಾವು ಹೆಂಗೆ ರಿಯಾಕ್ಟ್ ಮಾಡಬೇಕು ಆ ಥರ ರಿಯಾಕ್ಟ್ ಮಾಡ್ಕೊಳ್ಬೇಕು.
ಸರ್ ಈಗ ಪರ್ಸನಲ್ ಕ್ವಶನು 2025 ನಿಮಗೆ ಹೇಗಿತ್ತು? ನೀವೆಷ್ಟು ಎಕ್ಸೈಟ್ ಆಗಿದ್ದೀರಿ 2026ಕ್ಕೆ? 2026 ತುಂಬ ಎಕ್ಸೈಟ್ ಆಗಿದ್ದೀನಿ. 2025ಅಲ್ಲಿ ತುಂಬ ಚಾಲೆಂಜಸ್ ಸಿಗಿತ್ತು. 2026 ಮೋರ್ ಎಕ್ಸೈಟೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಇನ್ 2026. ಎನಿ ರೆಸೊಲ್ಯೂಷನ್ಸ್ ಸರ್, ಏನಾದರೂ ರೆಸೊಲ್ಯೂಷನ್ಗಳನ್ನ ಮಾಡ್ಕೊಂಡಿದ್ರಿ? ರೆಸೊಲ್ಯೂಷನ್ ಆ ಥರ ಏನಿಲ್ಲ ಸರ್, ಗೋ ವಿತ್ ದ ಫ್ಲೋ ಅಷ್ಟೇ ರೆಸೊಲ್ಯೂಷನ್. ಇದಿಷ್ಟು ಮ್ಯಾನೇಜರ್ ಮಾತಾಗಿರುವಂಥ ಪ್ರಮುಖವಾಗಿ ಮಹಿಳೆಯರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಪಬ್ನಲ್ಲಿ 12 ಗಂಟೆ ಆದ ಬಳಿಕ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹೆಲ್ಪ್ಲೈನ್ ನಂಬರನ್ನು ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಕ್ರೀವ್ ಯಾವಾಗಲೂ ಸಿದ್ಧ ಇರುತ್ತೆ. ಮತ್ತೆ ಪರ್ಸನಲ್ ಆಗಿ ಹೇಳ್ತಾ ಹೋದರೆ 2026ಕ್ಕೆ ಪಬ್ನವರು ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಪಾರ್ಟಿಗಳು ಕೂಡ ಜೋರಾಗಿ ನಡೀತಾ ಇದೆ. ಫ್ಯಾಮಿಲಿ ಸಮೇತವಾಗಿ ಬಂದು ಪಾರ್ಟಿಯನ್ನ ಮಾಡೋದ್ರಲ್ಲಿ ಜನ ಬ್ಯುಸಿ ಆಗ್ತಾ ಇದ್ದಾರೆ. ತಮ್ಮ ಕುಟುಂಬ ಸಮೇತವಾಗಿ ಬಂದು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಒಂದು ಹೊತ್ತಿಗೆ ಪಾರ್ಟಿಯನ್ನು ಮುಗಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಜನ ಕ್ರೇಜಿ ಯೂತ್ಸ್ ಕೂಡ ಬಂದು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಯಾವಾಗ 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳ್ತೀವಿ ಅಂತ ಹೇಳಿ ಕೂಡ ಕಾಯ್ತಾ ಇರುವಂಥದ್ದು. ಇನ್ನು ಒಂದಿಷ್ಟು ಪಬ್ಗಳಲ್ಲಿ ಕೂಡ ಸಿದ್ಧತೆಗಳು ಕೂಡ ಅದೇ ರೀತಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಆದ ಬಳಿಕ ಒಂದಿಷ್ಟು ಕಡೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸ ಆಗಿತ್ತು. ಅದೇ ರೀತಿಯಾಗಿ ಕಮನಹಳ್ಳಿರುವಂತಹ ಪಬ್ಗಳಲ್ಲಿ ಕೂಡ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಲಾಗಿದೆ. ಅದರ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ಸಂಭ್ರಮಾಚರಣೆ ಜೋರಾಗ್ತಾ ಇದೆ, ಫ್ಯಾಮಿಲಿಗಳು ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗಿದೆ ಸರ್ ಸಿದ್ಧತೆ ಅಂತ? ಸಿದ್ಧತೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಸ್ಪೆಷಲಿ ಫ್ಯಾಮ್ಲಿಗೆ, ಲೇಡೀಸ್ ಅವ್ರಿಗೆ ಲೇಡಿ ಬೌನ್ಸರ್ ಇದ್ದಾರೆ, ಹೋಸ್ಟರ್ಸ್ ಇದ್ದಾರೆ, ವೇಟ್ರಸಸ್ ಇದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬ ಅನುಕೂಲತೆ ಇದೆ. ಎಲ್ಲ ಹೆಲ್ಪ್ ಡೆಸ್ಕ್ ಇಟ್ಟಿದ್ದೀವಿ. ಏನು ಬೇಕಾದರೂ ಅವರು ಹೆಲ್ಪ್ ಲೈನ್ಗೆ ಕೇಳ್ಬೋದು. ಬೇಕಾದರೆ ಹೋಸ್ಟರ್ಸು ಎನಿ ಟೈಮ್ ಹೆಲ್ಪ್ ಮಾಡೋಕ್ಕೆ ದಿಕ್ಕಿದ್ದಾರೆ, ವೇಟ್ರಸಸ್ಸು ಎಲ್ಲ ಸಿದ್ಧತೆ ಇದೆ. ಲೇಡೀಸ್ ಅವ್ರಿಗೂ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಫ್ಯಾಮ್ಲಿ ಜೊತೆಗಿರೋಕ್ಕೆ. ಅದರಿಂದ ಬಿ ಬಿ ಎಮ್ ಪಿ ಸ್ಟೇಷನಿಂದ ಎಕ್ಸೈಸು ಎಲ್ಲ ಪರ್ಮಿಷನ್ ತಗೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲ ಸಿದ್ಧತೆಯಿಂದ ಇದೆ. ಸೇಫ್ಟಿ ಪ್ರಕಾರ ನಡೆಸ್ತಾ ಇದೆ. ಕ್ರೌಡ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಈ ಹೊತ್ತಿಗೆ? ಓಕೆ, 12 o'clock ಆದಮೇಲೆ ಅಥವಾ 1 o'clock ಆದಮೇಲೆ ಒಂದಿಷ್ಟು ಕ್ರೌಡ್ಗಳಿರ್ತವೆ, ಅವುಗಳನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅನಿಸುತ್ತೆ? 12 ಗಂಟೆ ಮೇಲೆ ತುಂಬಾ ಕಷ್ಟ ಕ್ರೌಡ್ನ ಮ್ಯಾನೇಜ್ ಮಾಡೋದಕ್ಕೆ. ಯಾಕಂದರೆ ಎಲ್ಲರೂ ಪಾರ್ಟಿ ಮೂಡಲ್ಲಿ ಇರ್ತಾರೆ, ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನು ಹೇಳಿದ್ರು ಆಪೋಸಿಟ್ ಆಗ್ತಾರೆ. ಅದಕ್ಕೋಸ್ಕರ ಅವರ ಅನುಕೂಲತೆ ನೋಡಿಕೊಂಡು ನಾವು ಹೆಂಗೆ ರಿಯಾಕ್ಟ್ ಮಾಡಬೇಕು ಆ ಥರ ರಿಯಾಕ್ಟ್ ಮಾಡ್ಕೊಳ್ಬೇಕು. ಸರ್ ಈಗ ಪರ್ಸನಲ್ ಕ್ವಶನು 2025 ನಿಮಗೆ ಹೇಗಿತ್ತು? ನೀವೆಷ್ಟು ಎಕ್ಸೈಟ್ ಆಗಿದ್ದೀರಿ 2026ಕ್ಕೆ? 2026 ತುಂಬ ಎಕ್ಸೈಟ್ ಆಗಿದ್ದೀನಿ. 2025ಅಲ್ಲಿ ತುಂಬ ಚಾಲೆಂಜಸ್ ಸಿಗಿತ್ತು. 2026 ಮೋರ್ ಎಕ್ಸೈಟೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಇನ್ 2026. ಎನಿ ರೆಸೊಲ್ಯೂಷನ್ಸ್ ಸರ್, ಏನಾದರೂ ರೆಸೊಲ್ಯೂಷನ್ಗಳನ್ನ ಮಾಡ್ಕೊಂಡಿದ್ರಿ? ರೆಸೊಲ್ಯೂಷನ್ ಆ ಥರ ಏನಿಲ್ಲ ಸರ್, ಗೋ ವಿತ್ ದ ಫ್ಲೋ ಅಷ್ಟೇ ರೆಸೊಲ್ಯೂಷನ್. ಇದಿಷ್ಟು ಮ್ಯಾನೇಜರ್ ಮಾತಾಗಿರುವಂಥ ಪ್ರಮುಖವಾಗಿ ಮಹಿಳೆಯರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಪಬ್ನಲ್ಲಿ 12 ಗಂಟೆ ಆದ ಬಳಿಕ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹೆಲ್ಪ್ಲೈನ್ ನಂಬರನ್ನು ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಕ್ರೀವ್ ಯಾವಾಗಲೂ ಸಿದ್ಧ ಇರುತ್ತೆ. ಮತ್ತೆ ಪರ್ಸನಲ್ ಆಗಿ ಹೇಳ್ತಾ ಹೋದರೆ 2026ಕ್ಕೆ ಪಬ್ನವರು ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.